Hello, in this video we'll discuss BA second semester microeconomics model question paper and nearly around 100 questions, important questions from all the units have been given. Namaskara, ಈ ವಿಡಿಯೋ ಒಳಗೆ ಏನಪ್ಪ ಅಂತಂದ್ರೆ BA second semester microeconomics ಏನಪ್ಪ ಅಂತಂದ್ರೆ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ 100 ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಇಲ್ಲಿ ಕೊಟ್ಟಿದ್ದೀನಿ. ಅದ್ರಾಗ ಸ್ಪೆಷಲಿ ಏನಪ್ಪ ಅಂತಂದ್ರೆ ಒನ್ ಮಾರ್ಕ್ಸ್ ಅದು 2 ಮಾರ್ಕ್ಸ್ದು ನಿಯರ್ಲಿ ಅರೌಂಡ್ 50 ಕ್ವಶನ್ಸ್ ಅದಾವ ರೀ. ಎಲ್ಲ ಯೂನಿಟ್ ಮೇಲೆ ಹಿಡಿದ 50 ಕ್ವಶನ್ಸ್ ಅದಾವೆ. ಓಕೆ, ಸೊ ಲಾರ್ಜ್ ನಂಬರ್ ರೀ 50 ಕ್ವಶನ್ ಅಂದ್ರೆ ಇನ್ನು ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿನ ಕೊಟ್ಟಿತ್ತು ನಿಮ್ಗೆ. ಸೊ ಯು ಕ್ಯಾನ್ ಚೆಕ್. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಒಂದು ಸ್ವಲ್ಪ ಏನು ಮಿಸ್ಟೇಕ್ ಮಾಡೇನಂದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ನಾನು 90 ಮಾರ್ಕ್ಸ್ ಅಂತ ಹೇಳಿ ಮಾಡೀನಿ. ಇಟ್ ಈಸ್ ಓನ್ಲಿ ಫಾರ್ 80 ಮಾರ್ಕ್ಸ್ ರಿಮೆಂಬರ್. ಸೊ 90 ಮಾರ್ಕ್ಸ್ ಅಲ್ಲ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತಾವ. ಸೊ ಮೊದಲು ನೋಡ್ರಿ ಎನಿ ಟೈಮ್ ಅಂದ್ರೆ 2 ಮಾರ್ಕ್ಸ್ ಅದ 1 ಮಾರ್ಕ್ಸ್ ಕೇಳ್ತಾರ. ಬಗಲ್ಕೋಟ್ ಅದ್ರ 1 ಮಾರ್ಕ್ಸ್ ಕೇಳಿರ್ಬೋದು ಅಥವಾ 2 ಮಾರ್ಕ್ಸ್ ಕೇಳಿರ್ಬೋದು ರೀ. ಆಮೇಲೆ ಚೆನ್ನಮ್ಮ ಯೂನಿವರ್ಸಿಟಿ ಇದು 1 ಮಾರ್ಕ್ಸ್ ಅದ 2 ಮಾರ್ಕ್ಸ್ ನಿಮಗೆ ಕ್ವಶನ್ಸ್ ಇದಾವೆ. ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಆಲ್ರೆಡಿ ಸಿಲೆಬಸ್ ಒಳಗೈತಿ, ಯು ಕ್ಯಾನ್ ಚೆಕ್. ಅದನ್ನ ನೋಡಿನ ಏನಪ್ಪ ಅಂತ ನಿಮಗೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ ಅಂತ. ಓಕೆ, ಇನ್ನು ನೋಡ್ರಿ ವಾಟ್ ಈಸ್ ಮೈಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ ಎಂದರೇನು. ನೆಕ್ಸ್ಟ್ ಡಿಫೈನ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅನ್ನು ವಿವರಿಸಿ. ವಾಟ್ ಈಸ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಆದಾಯ ವೃತ್ತಾಕಾರದ ಹರಿವು ಎಂದರೇನು. ಮೆನ್ಷನ್ ಎನಿ 2 ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ 2 ಪರಿಕಲ್ಪನೆಗಳನ್ನು ಉಲ್ಲೇಖಿಸಿ. ಸ್ಟೇಟ್ ಸೇಸ್ ಲಾ ಆಫ್ ಮಾರ್ಕೆಟ್, ಸೇನ ಮಾರುಕಟ್ಟೆ ನಿಯಮವನ್ನು ವಿವರಿಸಿ. ವಾಟ್ ಈಸ್ ಮೆಂಟ್ ಬೈ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ, ವೇತನ ಬೆಲೆ ಲವಚಿಕತೆ ಎಂದರೇನು. ಡಿಫೈನ್ ಇಫೆಕ್ಟಿವ್ ಡಿಮ್ಯಾಂಡ್, ಪ್ರಭಾವಿ ಬೇಡಿಕೆಯನ್ನು ವಿವರಿಸಿ. ವಾಟ್ ಈಸ್ ಮಾರ್ಜಿನಲ್ ಪ್ರಾಸ್ಪೆನ್ಸಿಟಿ ಟು ಕನ್ಸ್ಯೂಮ್. ಸೊ MPC ಅಂದರೆ ಏನಂತಂದಂಗದ ಗ್ರಾಹಕ ವಿರುವ ಸಾನ್ನಿಧ್ಯ ಪ್ರಮಾಣ ಎಂದರೇನು. ಗುಣಕವನ್ನು ವಿವರಿಸಿ. ವಾಟ್ ಈಸ್ ಮೆಂಟ್ ಬೈ ಕಾಸ್ಟ್ ಪುಷ್ ಇನ್ಫ್ಲೇಷನ್. ವಾಟ್ ಈಸ್ ಮೆಂಟ್ ಬೈ ಸ್ಟ್ಯಾಗ್ಫ್ಲೇಷನ್, ಸ್ಥಗಿತ ದ್ರವೋತ್ಪತ್ತಿ ಎಂದರೇನು. ವಾಟ್ ಈಸ್ ದ ಫಂಕ್ಷನ್ ಆಫ್ RBI ಇನ್ ಕಂಟ್ರೋಲ್ ಆಫ್ ಇನ್ಫ್ಲೇಷನ್. ದ್ರವೋತ್ಪತ್ತಿಯನ್ನು ನಿಯಂತ್ರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಪಾತ್ರ ಏನು. ಸೆಕ್ಷನ್ ಬಿ ನೋಡ್ರಿ 5 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ ನಿಮ್ಗೆ. ಸೊ ಯಾವುದಾದ್ರು 4 ಬರಿಬೇಕಂತ ಕೊಟ್ಟರಲ್ಲಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಮಹತ್ವವನ್ನು ವಿವರಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ GDP at market price and GDP at factor cost. ಮಾರುಕಟ್ಟೆಯ ಬೆಲೆಯಲ್ಲಿನ GDP ಮತ್ತು ಘಟಕ ವೆಚ್ಚದ GDP ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕ್ಲಾಸಿಕಲ್ ಥಿಯರಿ ಆಫ್ ಇಂಟ್ರೆಸ್ಟ್, ಬಡ್ಡಿ ದರದ ಶಾಸ್ತ್ರೀಯ ಸಿದ್ಧಾಂತವನ್ನು ವಿವರಿಸಿ. ರೈಟ್ ಅ ನೋಟ್ ಆನ್ ಅಗ್ರಿಗೇಟ್ ಲೇಬರ್ ಸಪ್ಲೈ, ಸಂಯುಕ್ತ ಶ್ರಮ ಪೂರೈಕೆಯ ಕುರಿತು ಟಿಪ್ಪಣಿ ಬರೆಯಿರಿ. ಎಕ್ಸ್ಪ್ಲೇನ್ ದ ಕನ್ಸಂಪ್ಷನ್ ಆ್ಯಂಡ್ ಸೇವಿಂಗ್ಸ್ ಫಂಕ್ಷನ್ ವಿತ್ ಸೂಟೇಬಲ್ ಡಯಾಗ್ರಾಮ್ಸ್, ಉಪಭೋಗ ಮತ್ತು ಉಳಿತಾಯದ ಕಾರ್ಯವನ್ನು ಸೂಕ್ತ ಚಿತ್ರಗಳೊಂದಿಗೆ ವಿವರಿಸಿ. ವಾಟ್ ಆರ್ ದ ಲೀಕೇಜಸ್ ಇನ್ ದ ಮಲ್ಟಿಪ್ಲಾಯರ್ ಪ್ರೊಸೆಸ್, ಗುಣಕ ಪ್ರಕ್ರಿಯೆಯಲ್ಲಿ ಉಂಟಾಗುವ ಲೀಕೇಜ್ಗಳ್ಯಾವು. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್, ವ್ಯವಹಾರದ ಚಕ್ರದ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೆಕ್ಸ್ಟ್ ನೋಡ್ರಿ, ಇನ್ನು ಏನಪ್ಪ ಅಂತಂದ್ರೆ ನಿಮ್ಗೆ 15 ಮಾರ್ಕ್ಸ್ ಕ್ವಶನ್ಸ್ ಯಾವ ಬರ್ತಾವೆ ನೋಡ್ರಿ. ಎಕ್ಸ್ಪ್ಲೇನ್ ದ ವೇರಿಯಸ್ ಮೆಥಡ್ಸ್ ಆಫ್ ಮೆಷರಿಂಗ್ ನ್ಯಾಷನಲ್ ಇನ್ಕಮ್, ವಾಟ್ ಆರ್ ದ ಡಿಫಿಕಲ್ಟೀಸ್ ಇನ್ವಾಲ್ವ್ಡ್. ರಾಷ್ಟ್ರೀಯ ಆದಾಯವನ್ನು ಅಳೆಯುವ ವಿವಿಧ ವಿಧಾನಗಳನ್ನು ವಿವರಿಸಿ, ಇದರೊಂದಿಗೆ ತೊಂದರೆಗಳನ್ನು ವಿವರಿಸಿ. ಕ್ರಿಟಿಕಲಿ ಇವ್ಯಾಲ್ಯುವೇಟ್ ದ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೇಸ್ ಲಾ, ಉದ್ಯೋಗದ ಶಾಸ್ತ್ರೀಯ ಸಿದ್ಧಾಂತ ಮತ್ತು ಸೇಸ್ನ ನಿಯಮವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಡಿಸ್ಕಸ್ ದ ಕೆನೆಸೇನಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ಇಫೆಕ್ಟಿವ್ ಡಿಮಾಂಡ್. ಕೆನೆಸೇನಿಯನ್ ಉದ್ಯೋಗ ಸಿದ್ಧಾಂತ ಮತ್ತು ಪ್ರಭಾವಿ ಬೇಡಿಕೆಯ ಪರಿಕಲ್ಪನೆ ಬಗ್ಗೆ ಚರ್ಚಿಸಿ. ಡಿಫೈನ್ ಇನ್ಫ್ಲೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಕಾಸಸ್, ಟೈಪ್ಸ್, ಇಫೆಕ್ಟ್ಸ್ ಆ್ಯಂಡ್ ಮೇಜರ್ಸ್ ಟು ಕಂಟ್ರೋಲ್ ಇಟ್. ದ್ರವೋತ್ಪತ್ತಿಯನ್ನು ವಿವರಿಸಿ ಮತ್ತು ಅದರ ಕಾರಣಗಳು, ಬಗೆಗಳು, ಪರಿಣಾಮಗಳು ಮತ್ತು ನಿಯಂತ್ರಣ ಕ್ರಮಗಳನ್ನು ವಿವರಿಸಿ.
ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಸ್ಕ್ರೀನ್ಶಾಟ್ ತೊಗೋಬೋದ್ರಿ ಕ್ವಿಕ್ ಆಗಿ. ನೆನ್ಪಿಟ್ಕೋರಿ 15 ಮಾರ್ಕ್ಸಿಗೆ ಮಿನಿಮಮ್ ಏನಪ್ಪಾ ಅಂತಂದ್ರೆ ನೀವು 4 ಪೇಜ್ ಬರೀಬೇಕ್ರಿ. 4 ಪೇಜ್ ಯಾಕೋದು ನೀವೆಲ್ಲ ಆನ್ಸರ್ ಕೊಟ್ಟಿರಬೇಕು. ಮಿನಿಮಮ್ ಹೇಳತ್ತೆ ನಿಮ್ಗೆ 3.5 to 4. ನಾ 10 ಮಾರ್ಕ್ಸ್ಗೆ ಏನಪ್ಪಾ ಅಂತಂದ್ರೆ ನಿಯರ್ಲಿ 2.5-3 ಪೇಜ್ ಹೇಳಿರ್ತೀನಿ. ಸೊ 15 ಮಾರ್ಕ್ಸಿಗೆ 5 ಪೇಜ್ ಏನಪ್ಪಾ ಅಂತಂದ್ರೆ ಇಲ್ಲಿ 4.5 ಮಟ್ಟ ಬರಿಬೇಕು ನೀವು, ಅಥವಾ 5 ಪೇಜ್ ಬರೋದು ಕೆಟ್ಟಿಲ್ಲ. ಭಾಳ ಕ್ವಶನ್ಸ್ ಇರಂಗಿಲ್ಲ, ಒಂದು 3 ಪೇಜ್ ಇರ್ತಾವ್ರಿ. ಸೊ ಇಂಟ್ರೊಡಕ್ಷನ್, ಎಕ್ಸ್ಪ್ಲೆನೇಷನ್, ಪಾಯಿಂಟ್ಸ್, ಸಬ್ ಪಾಯಿಂಟ್ಸ್ ಬರ್ತಿರ್ತಾವೆ ನಿಮ್ಮಲ್ಲಿ. ಆಮೇಲೆ ಲಾಸ್ಟಿಗೆ ಏನಪ್ಪಾ ಅಂತಂದ್ರೆ ಕನ್ಕ್ಲೂಷನ್ ಅನ್ನ ಮೆನ್ಷನ್ ಮಾಡ್ರಿ. 100% ನಿಮ್ಗೆ ಚಲೋ ಮಾರ್ಕ್ಸ್ ಬೀಳ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ. ಇನ್ನ ಕೇಸ್ಲೆಟ್ ಅಂತ ಹೇಳಿ ನಿಮ್ಗೆ ಕೊಟ್ಟಿದಾರ. ಕೇಸ್ಲೆಟ್ ಅಂತ ಹೇಳಿ ಬಂದಿರ್ತಾವ ನಿಮ್ಗೆ. ಸೊ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರಿಸಬೇಕಲ್ಲಿ ನೀವು ಹಿಂಗ ಬಿದ್ದಿರಿ ನಿಮ್ಗೆ. ಸೊ ಇಲ್ಲಿ ಕ್ವಶನ್ ಕೊಟ್ಟಿದೆ ನೋಡ್ರಿ, ನೀವು ಸ್ಕ್ರೀನ್ಶಾಟ್ ತಗೋರಿ. ಇಂಡಿಯಾ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಬೋತ್ ಇನ್ಫ್ಲೇಷನರಿ trends and unemployment problems over the past few years. While food prices have soared, employment generation in rural areas has stagnated. The Reserve Bank of India has raised interest rates several times to manage inflation. Meanwhile, the government continues to invest in infrastructure to boost economic activity. ಭಾರತವು ಕಳೆದ ಕೆಲವು ವರ್ಷಗಳಲ್ಲಿ ದ್ರವ್ಯೋತ್ಪತ್ತಿ ಮತ್ತು ನಿರುದ್ಯೋಗದ ಸಮಸ್ಯೆಗಳನ್ನು ಅನುಭವಿಸಿದೆ. ಆಹಾರದ ಬೆಲೆಗಳು ಹೆಚ್ಚಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಸ್ಥಗಿತಗೊಂಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಲವಾರು ಬಾರಿ ಬಡ್ಡಿ ದರವನ್ನು ಹೆಚ್ಚಿಸಿದೆ. ಸರ್ಕಾರ ಆಧಾರಭೂತ ಸೌಕರ್ಯದಲ್ಲಿ ಹೂಡಿಕೆ ಮುಂದುವರಿಸುತ್ತದೆ. ಸೊ ಅದಕ್ಕೆ ಇಲ್ಲಿ ನೀವು ಆನ್ಸರ್ಸ್ ಕೊಡಬೇಕಾದ್ರೆ ವಾಟ್ ಟೈಪ್ ಆಫ್ ಇನ್ಫ್ಲೇಷನ್ ಈಸ್ ಇಂಡಿಕೇಟೆಡ್ ಹಿಯರ್, ಆಮೇಲೆ ವಾಟ್ ಈಸ್ ದ ರೋಲ್ ಆಫ್ RBI ಇನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್. ಸೊ ನೀವು ಇದನ್ನ ಇದೇ ರೀತಿ ನಿಮ್ಗೆ ಕ್ವಶನ್ಸ್ ಬರ್ತಾವೆ. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಅಥವಾ ಅಂತ ಹೇಳಿ ಕೊಟ್ಟಾರ. ಆಮೇಲೆ ಅದ್ರಾಗ ಏನಪ್ಪ ಅಂತಂದ್ರೆ ಪ್ರಿಪೇರ್ ಅ ಬ್ರೀಫ್ ನೋಟ್ ಆನ್ ಹೌ ಕೆನಸೇನಿಯನ್ ಎಕನಾಮಿಕ್ಸ್ ಈಸ್ ಮೋರ್ ಸುಟೇಬಲ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಕಂಪೇರ್ಡ್ ಟು ಕ್ಲಾಸಿಕಲ್ ಎಕನಾಮಿಕ್ಸ್. ಸೊ ಕೆನಸೇನಿಯನ್ ಏನಪ್ಪ ಅಂತಂದ್ರೆ ಈ ಎಕನಾಮಿಕ್ ಅನ್ನ ಬಳಸ್ಕೊಂಡು ನಮ್ಮ ಭಾರತದಂಥ ರಾಷ್ಟ್ರಗಳು ಅಂದ್ರೆ ಡೆವಲಪಿಂಗ್ ರಾಷ್ಟ್ರಗಳು ಎಂಥವು ಹೆಂಗೆ ಏನಪ್ಪ ಅಂದ್ರೆ ನಮ್ಮ ಕ್ಲಾಸಿಕಲ್ ಎಕನಾಮಿಕ್ಸ್ನ ಇದು ಮಾಡ್ಬೋದು ಅಂತ ಹೇಳಿ ಕೊಟ್ಟಾರೆ. ನೋಡಿರಿ, ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಶಾಸ್ತ್ರೀಯ ಅರ್ಥಶಾಸ್ತ್ರಕ್ಕಿಂತಲೂ ಕೆನಸೇನಿಯನ್ ಅರ್ಥಶಾಸ್ತ್ರ ಹೇಗೆ ಅನುಕೂಲವಾಗಿದೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಅವ್ರು ಕೊಟ್ಟಾರ. ಸೊ ಇದು 20 ಮಾರ್ಕ್ಸ್ ಕ್ವಶನ್ಸ್ ಬರ್ತಾರೆ ಮಾಡಿ ಸ್ಟೂಡೆಂಟ್ಸ್. 20 ಮಾರ್ಕ್ಸಿಗೆ ನೀವು ಎಷ್ಟು ಬರೀಬೇಕು, ಇನ್ನು 15 ಮಾರ್ಕ್ಸ್ಗೆ ಎಷ್ಟು ಹೇಳ್ಯಾರ ಸರ್ ಅಂದ್ಬೇಕಾ, 20 ಮಾರ್ಕ್ಸ್ಗೆ ಎಷ್ಟು ಬರಬೇಕು ಅದು ನಿಮಗೆ ಬಿಟ್ಟಿದ್ರಿ. ಪಾಯಿಂಟ್ಸ್ ಹಾಕಿ ಸರಿಯಾಗಿ ಬರೀರಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ. ನೀವೇನು ಮಾಡ್ರಪ್ಪ ಅದನ್ನ ಕ್ವಿಕ್ ಆಗಿ ಸ್ಕ್ರೀನ್ಶಾಟ್ ತಗೋರಿ. ಇವ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಿಗೆ ನಿಮಗೆ ನಿಮ್ಮ ಯೂನಿವರ್ಸಿಟಿಗೆ ನೋಡ್ರಿ ಮೈಕ್ರೋ ಎಕನಾಮಿಕ್ಸ್ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಯಾವ ಬಂದಿರ್ತಾವೋ ದ್ಯಾಟ್ ಯು ಕ್ಯಾನ್ ಚೆಕ್. ಸೊ ಕನ್ನಡದೊಳಗೂ ಅದಾವ, ಇಂಗ್ಲೀಷ್ ಒಳಗೂ ಅದಾವ. ಸೊ ಕನ್ನಡದೊಳಗೆ ನೋಡಿ ನಿಮ್ಗೆ ಹೈಲೈಟ್ ಮಾಡಿ ಕೊಟ್ಟೇನಿ. ಫಾಸ್ಟಾಗಿ ಹೇಳ್ಕೊಂತ ಹೋಗಪ್ಪ ಅಲ್ಲಿಂದ್ರೆ ನಾ ಇಂಗ್ಲೀಷ್ದಾಗ ಓದ್ತಿರ್ತೀನಿ, ನೀವು ಅದನ್ನ ಕನ್ನಡದಾಗ ನೋಡ್ಕೊಂಡು ಹೋಗ್ರಿ. ನೋಡ್ರಿ, ಮೊದಲನೇ ಕ್ವಶನ್ ಏನಪ್ಪ ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಅಂದ್ರೆ ವಾಟ್ ಈಸ್ ಮೈಕ್ರೋ ಎಕನಾಮಿಕ್ಸ್. ಮೆನ್ಷನ್ ಎನಿ 2 ಫೀಚರ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರದ 2 ವೈಶಿಷ್ಟ್ಯತೆಗಳನ್ನು ಉಲ್ಲೇಖಿಸಿ. ವಾಟ್ ಈಸ್ ದ ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಏನು. ಸ್ಟೇಟ್ ದ ಯೂಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರದ 2 ಉಪಯೋಗಗಳನ್ನು ಬೆರೆಯಿರಿ. ವಾಟ್ ಈಸ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಆದಾಯ ವೃತ್ತಾಕಾರದ ಹರಿವು ಎಂದರೇನು. ವಾಟ್ ಈಸ್ ಕ್ಲೋಸ್ಡ್ ಎಕನಾಮಿ. ಮುಚ್ಚಲ ಆರ್ಥಿಕತೆ ಎಂದರೇನು. ಡಿಫೈನ್ GDP. ಸಮಗ್ರ ದೇಶೀಯ ಉತ್ಪನ್ನ ಅರ್ಥವನ್ನು ಬರೆಯಿರಿ. ಡಿಫೈನ್ GNP. ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಅರ್ಥವನ್ನು ಬರೆಯಿರಿ. ವಾಟ್ ಈಸ್ NNP. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದರೇನು. ವಾಟ್ ಈಸ್ ನ್ಯಾಷನಲ್ ಇನ್ಕಮ್ ಇನ್ಕಮ್ ಆಟ್ ಫ್ಯಾಕ್ಟರ್ ಕಾಸ್ಟ್. ಘಟಕ ವೆಚ್ಚದ ರಾಷ್ಟ್ರೀಯ ಆದಾಯ ಎಂದರೇನು. ವಾಟ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್. ತಲಾ ಆದಾಯ ಎಂದರೇನು. ವಾಟ್ ಈಸ್ ಡಿಸ್ಪೋಸಲ್ ಪರ್ಸನಲ್ ಇನ್ಕಮ್ DPI. ಉಪಯೋಗಿಸಬಹುದಾದ ವೈಯಕ್ತಿಕ ಆದಾಯ ಎಂದರೇನು. ಮೆನ್ಷನ್ ಎನಿ 2 ಡಿಫಿಕಲ್ಟೀಸ್ ಇನ್ ಮೆಷರಿಂಗ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯವನ್ನು ಅಳೆಯಲು ಇರುವ 2 ಅಡಚಣೆಗಳನ್ನು, ಎಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡೀನಿ, ಇರುವ ಆಗಬೇಕಾಯ್ತದು, ಇರುವ 2 ಅಡಚಣೆಗಳನ್ನು ಉಲ್ಲೇಖಿಸಿ. ಕ್ಲಾಸಿಕಲ್ ಮೈಕ್ರೋ ಎಕನಾಮಿಕ್ ಮಾಡೆಲ್ ಯೂನಿಟ್ ನಂಬರ್ 2 ರೀ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೇನು ಮಾಡ್ರಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳೋದನ್ನ ಮರಿಬೇಡ್ರಿ. ಸೊ ಕ್ವಿಕ್ ಸ್ಕ್ರೀನ್ಶಾಟ್ ತಗೋರಿ. ಓಕೆ, ನೆಕ್ಸ್ಟ್ ನೋಡ್ರಿ. ವಾಟ್ ಈಸ್
ಸೇಸ್ ಲಾ ಮಾರ್ಕೆಟ್, ಸೇನ ಮಾರುಕಟ್ಟೆ ನಿಯಮವೆಂದರೇನು? ವಾಟ್ ಈಸ್ ಮೆಂಟ್ ಬೈ ಫುಲ್ ಎಂಪ್ಲಾಯ್ಮೆಂಟ್? ಪೂರ್ಣ ಉದ್ಯೋಗವೆಂದರೇನು? ಮೆನ್ಷನ್ ಎನಿ ಟೂ ಅಸಂಪ್ಷನ್ಸ್ ಆಫ್ ಕ್ಲಾಸಿಕಲ್ ಥಿಯರಿ. ಶಾಸ್ತ್ರೀಯ ಸಿದ್ಧಾಂತದ 2 ಊಹೆಗಳನ್ನು ಉಲ್ಲೇಖಿಸಿ. ವಾಟ್ ಈಸ್ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ? ವೇತನ ಬೆಲೆ ಲವಚಿಕತೆ ಎಂದರೇನು? ಹೂ ಈಸ್ ಎ ಸಿ ಪೊಗ್ಯೂ? ಎ ಸಿ ಪಿಗೌ ಯಾರು? ವಾಟ್ ಈಸ್ ದ ಕ್ಲಾಸಿಕಲ್ ಥಿಯರಿ ಆಫ್ ಇಂಟ್ರೆಸ್ಟ್? ಬಡ್ಡಿ ದರದ ಶಾಸ್ತ್ರೀಯ ಸಿದ್ಧಾಂತವೆಂದರೇನು? ವಾಟ್ ಈಸ್ ಅಗ್ರಿಗೇಟ್ ಲೇಬರ್ ಸಪ್ಲೈ? ಸಂಯುಕ್ತ ಕಾರ್ಮಿಕ ಪೂರೈಕೆ ಎಂದರೇನು? ವಾಟ್ ಈಸ್ ಅಗ್ರಿಗೇಟ್ ಲೇಬರ್ ಡಿಮಾಂಡ್? ಸಂಯುಕ್ತ ಕಾರ್ಮಿಕ ಬೇಡಿಕೆ ಎಂದರೇನು? ಸೊ ಇಲ್ಲಿ ಕ್ವಶನ್ ರಿಪೀಟ್ ಆಗೈತೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲ, ಪೂರೈಕೆ ಮತ್ತು ಡಿಮಾಂಡ್ ಬೇಡಿಕೆ ಬೇರೆ ಬೇರೆ ಅದ, ಸಾರಿ. ಮೆನ್ಷನ್ 1 ಫೀಚರ್ ಆಫ್ ಕ್ಲಾಸಿಕಲ್ ಲೇಬರ್ ಮಾರ್ಕೆಟ್. ಶಾಸ್ತ್ರೀಯ ಕಾರ್ಮಿಕ ಮಾರುಕಟ್ಟೆಯ 1 ಲಕ್ಷಣವನ್ನು ಉಲ್ಲೇಖಿಸಿ. ಇನ್ನು ನೆಕ್ಸ್ಟ್ ನೋಡ್ರಿ, ಕೆನಸೇನಿಯನ್ ಮೈಕ್ರೋ ಎಕನಾಮಿಕ್ ಮಾಡೆಲ್ ಅಂತ ಹೇಳಿ ಕೊಟ್ಟಾರೆ ನಿಮ್ಗೆ. ಯೂನಿಟ್ ನಂಬರ್ 3 ರೀ. ವಾಟ್ ಈಸ್ ಇಫೆಕ್ಟಿವ್ ಡಿಮಾಂಡ್? ಪ್ರತಿಯೊಂದು ಯೂನಿಟ್ ಮೇಲೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಾವ್ರಿ. ನೆನ್ಬಿಡ್ಕೊರಿ, 5 ಮಾರ್ಕ್ಸ್, 15 ಮಾರ್ಕ್ಸ್, 20 ಮಾರ್ಕ್ಸ್ ಪ್ರತಿಯೊಂದು ಯೂನಿಟ್ ಮೇಲೆ ಕೊಟ್ಟೇನಿ. ಹಂಗೆ ಅಷ್ಟೇ ಅಲ್ದ 2 ಮಾರ್ಕ್ಸ್ನು ಅಂತೂ ನಿಮಗೆ 50 ಕ್ವಶನ್ಸ್ ಅದಾವ ಟೋಟಲ್. ಎಲ್ಲ ಯೂನಿಟ್ ಮೇಲೆ ಹಿಡಿದು 50 ಕ್ವಶನ್ಸ್ ಅದಾವ. ಐ ಥಿಂಕ್ ಸೊ. ಐ ಡೋಂಟ್ ನೋ ವೆದರ್ ಯುವರ್ ಟೀಚರ್ಸ್ ಹ್ಯಾವ್ ಗಿವನ್ ಯು ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ನಾಟ್. ನಿಮ್ಮ ಟೀಚರ್ಸ್ ನಿಮ್ಗೆ ಕೊಟ್ಟರಲ್ಲ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ದೆಮ್. ಸೊ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸರ್ ಬಿಡ್ರಿ ಅಂತ ಹೇಳಿ. ಅಕಸ್ಮಾತ್ ನಿಮ್ಗೆ ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ, ಇಲ್ಲ ಇಂಪಾರ್ಟೆಂಟ್ ಕೊಟ್ಟರೆ ಸರ್ ಅನ್ನೋಂಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೋಬಿಡ್ರಿ ಮಾಡಿ ಸ್ಟೂಡೆಂಟ್ಸ್. ಎಸ್, ನೆಕ್ಸ್ಟ್ ನೋಡ್ರಿ, ಮೆನ್ಷನ್ 2 ಡಿಟರ್ಮಿನೆಂಟ್ಸ್ ಆಫ್ ಇಫೆಕ್ಟಿವ್ ಡಿಮಾಂಡ್. ಪೂರ್ವಭಾವಿ ಬೇಡಿಕೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಉಲ್ಲೇಖಿಸಿ. ವಾಟ್ ಈಸ್ ಕನ್ಸಂಪ್ಷನ್ ಫಂಕ್ಷನ್? ಉಪಭೋಗ ಕಾರ್ಯವೆಂದರೇನು? ವಾಟ್ ಈಸ್ APC? ಸರಾಸರಿ ಉಪಭೋಗ ಪ್ರಾಮಾಣ್ಯ ಎಂದರೇನು? ವಾಟ್ ಈಸ್ MPC? ಅಂಚು ಉಪಭೋಗ ಪ್ರಮಾಣ ಎಂದರೇನು? ಮೆನ್ಷನ್ 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕನ್ಸಂಪ್ಷನ್. ಉಪಭೋಗದ ಮೇಲೆ ಪರಿಣಾಮ ಬೀರುವ 2 ಅಂಶಗಳನ್ನು ಹೇಳಿ. ವಾಟ್ ಈಸ್ ಸೇವಿಂಗ್ ಫಂಕ್ಷನ್? ಉಳಿತಾಯ ಕಾರ್ಯವೆಂದರೇನು? ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್? ಹೂಡಿಕೆ ಕಾರ್ಯವೆಂದರೇನು? ಡಿಫೈನ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್. ಅಂಚು ಬಂಡವಾಳದ ಪರಿಣಾಮಕಾರಿ ಪ್ರಮಾಣ ಎಂದರೇನು? ಮೆನ್ಷನ್ 2 ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ MEC ಮೇಲೆ ಪರಿಣಾಮ ಬೀರುವ 2 ಅಂಶಗಳನ್ನು ಉಲ್ಲೇಖಿಸಿ. ಥಿಯರಿ ಆಫ್ ಮಲ್ಟಿಪ್ಲೈಯರ್ ಆ್ಯಂಡ್ ಆಕ್ಸಿಲೇಟರ್. ವಾಟ್ ಈಸ್ ಮಲ್ಟಿಪ್ಲೈಯರ್? ಗುಣಕವೆಂದರೇನು? ವಾಟ್ ಆರ್ ಲೀಕೇಜಸ್ ಇನ್? ಸೊ ನೋಡ್ರಿ, ಯೂನಿಟ್ ನಂಬರ್ 4 ಬಂದು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಎಲ್ಲ ಬರತ್ತವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಆಮೇಲೆ ಶೇರ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನೀವು ನೋಡಿ ಬಿಡಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ನೆಕ್ಸ್ಟ್ ಆಮೇಲೆ ಈ ವಿಡಿಯೋ ಹೆಂಗೆ ಅನಿಸ್ದು, ಯೂಸ್ಫುಲ್ ಇತ್ತು ಇಲ್ಲೋ ಅಂತ ಹೇಳಿನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ವಾಟ್ ಆರ್ ಲೀಕೇಜಸ್ ಇನ್ ಮಲ್ಟಿಪ್ಲೈಯರ್? ಗುಣಕದ ಲೀಕೇಜ್ಗಳೆಂದರೇನು? ಮೆನ್ಷನ್ 2 ಟೈಪ್ಸ್ ಆಫ್ ಲೀಕೇಜಸ್ ಇನ್ ಮಲ್ಟಿಪ್ಲೈಯರ್ ಪ್ರೊಸೆಸ್. ಗುಣಕ ಪ್ರಕ್ರಿಯೆಯ 2 ಲೀಕೇಜ್ಗಳನ್ನು ಹೇಳಿ. ವೈ ಈಸ್ ಮಲ್ಟಿಪ್ಲೈಯರ್ ಇಂಪಾರ್ಟೆಂಟ್ ಫಾರ್ ಡೆವಲಪಿಂಗ್ ಕಂಟ್ರೀಸ್? ಅಭಿವೃದ್ಧಿಶೀಲ ದೇಶಗಳಿಗೆ ಗುಣಕದ ಮಹತ್ವವೇನು? ವಾಟ್ ಈಸ್ ಎಕ್ಸಿಲೇಟರ್ ಎಂದರೇನು? ಮೆನ್ಷನ್ 2 ಲಿಮಿಟೇಷನ್ಸ್ ಆಫ್ ಎಕ್ಸಿಲರೇಟರ್ನ 2 ಮಿತಿಗಳನ್ನು ಉಲ್ಲೇಖಿಸಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮಲ್ಟಿಪ್ಲೈಯರ್ ಆ್ಯಂಡ್ ಎಕ್ಸಿಲರೇಟರ್. ಗುಣಕ ಮತ್ತು ಎಕ್ಸಿಲರೇಟರ್ ನಡುವಿನ ವ್ಯತ್ಯಾಸವನ್ನು ಹೇಳಿ. ವಾಟ್ ಹ್ಯಾಪನ್ಸ್ ವೆನ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್ ಇನ್ ಮಲ್ಟಿಪ್ಲೈಯರ್ ಥಿಯರಿ? ಗುಣಕ ಸಿದ್ಧಾಂತದಲ್ಲಿ ಹೂಡಿಕೆ ಹೆಚ್ಚಾದರೆ ಏನಾಗುತ್ತದೆ? ಬಿಸ್ನೆಸ್ ಸೈಕಲ್ಸ್, ಇನ್ಫ್ಲೇಷನ್ ಆ್ಯಂಡ್ ಪಾಲಿಸೀಸ್. ಸೊ 2 ಮಾರ್ಕ್ಸ್ ಆಗಾರ ನಿಮಗೆ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಆಮೇಲೆ 20 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತೇನಂತ. ಈಗ ಮೊದಲು 2 ಮಾರ್ಕ್ಸ್ ಅಷ್ಟು ಹೇಳೋದೇನು ಸರ್, ಅವೇಲ್ ಇದಾವ್ರಿ, ಕೇಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇದಾವೆ. ಓಕೆ, ಇನ್ನು ಯೂನಿಟ್ ನಂಬರ್ 5 ನೋಡ್ರಿ. ವಾಟ್ ಈಸ್ ಬಿಸ್ನೆಸ್ ಸೈಕಲ್? ವ್ಯವಹಾರದ ಚಕ್ರ ಎಂದರೇನು? ನೇಮ್ ದ 4 ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್. ವ್ಯವಹಾರದ ಚಕ್ರದ 4 ಹಂತಗಳನ್ನು ಹೆಸರಿಸಿ. ವಾಟ್ ಈಸ್ ಇನ್ಫ್ಲೇಷನ್? ದ್ರವ್ಯೋತ್ಪತ್ತಿ ಎಂದರೇನು? ವಾಟ್ ಈಸ್ ಡಿಮಾಂಡ್ ಪುಲ್ ಇನ್ಫ್ಲೇಷನ್? ಬೆಲೆ ಏರಿಕೆಯ ಕಾರಣವಾದ ಬೇಡಿಕೆಯಿಂದ ಉಂಟಾಗುವ ದ್ರವ್ಯೋತ್ಪತ್ತಿ ಎಂದರೇನು? ವಾಟ್ ಈಸ್ ಕಾಸ್ಟ್ ಪುಷ್ ಇನ್ಫ್ಲೇಷನ್? ವೆಚ್ಚದಿಂದ ಪ್ರೇರಿತ ದ್ರವ್ಯೋತ್ಪತ್ತಿ ಎಂದರೇನು? ವಾಟ್ ಈಸ್ ಇನ್ಫ್ಲೇಷನರಿ ಗ್ಯಾಪ್?
ದ್ರವೋತ್ಪತ್ತಿ ಅಂತರ ಎಂದರೇನು? ಮೆನ್ಷನ್ 2 ಕಾಸಸ್ ಆಫ್ ಇನ್ಫ್ಲೇಷನ್, ದ್ರವೋತ್ಪತ್ತಿಯ 2 ಕಾರಣಗಳನ್ನು ಉಲ್ಲೇಖಿಸಿ. ಮೆನ್ಷನ್ 2 ಇಫೆಕ್ಟ್ಸ್ ಆಫ್ ಇನ್ಫ್ಲೇಷನ್, ದ್ರವೋತ್ಪತ್ತಿಯ 2 ಪರಿಣಾಮಗಳನ್ನು ಉಲ್ಲೇಖಿಸಿ. ವಾಟ್ ಈಸ್ ಸ್ಟ್ಯಾಗ್ಫ್ಲೇಷನ್, ಸ್ಥಗಿತ ದ್ರವೋತ್ಪತ್ತಿ ಎಂದರೇನು? ಸೊ ಇದು ಸ್ವಲ್ಪ ಮಾತಾಡಕ ಅನ್ಬೇಕಾದ್ರೆ ಸ್ವಲ್ಪ ತೊದಲ್ತದ್ರಿ. ಸ್ಥಗಿತ ದ್ರವೋತ್ಪತ್ತಿ ಎಂದರೇನು? ಎಸ್, ಫೈನ್, ಎಸ್. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ರೋಲ್ ಆಫ್ RBI ಇನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್, ದ್ರವೋತ್ಪತ್ತಿಯನ್ನು ನಿಯಂತ್ರಿಸಲು RBI ಪಾತ್ರವೇನು? ಸೊ ದೀಸ್ ಆರ್ ದಿ 2 marks ಕ್ವಶನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ನೋಡ್ರಿ, BA ಸೆಕೆಂಡ್ ಸೆಮಿಸ್ಟರ್ ಎಕನಾಮಿಕ್ಸ್ ಮಾತಾದ ನಿಮಗೆ ರಿಪೀಟ್ ಮಾಡಿದೇನಂತ. ಪೇಪರ್ ನಂಬರ್ 2 ಮೈಕ್ರೋ ಎಕನಾಮಿಕ್ಸ್ 5, 15 and 20 marks ಕ್ವಶನ್ಸ್. ಪ್ರತಿಯೊಂದು ಟಾಪಿಕ್ ಮೇಲೆ 5, 15 and 20 marks ಕ್ವಶನ್ಸ್ ಬಂದವ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತುಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದು ಮರಕೋಬೇಡ್ರಿ. ಹಂಗೆ ಇಂಪಾರ್ಟೆಂಟ್ ಅದಾವೋ ಇಲ್ಲೋ ಅಂತ ಹೇಳಿ ಕ್ವಶನ್ಸನ್ನ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಹೆಂಗೆ ಅನಿಸ್ತಂದ್ರೂ ಹೇಳ್ರಿ. ಓಕೆ, ಇಷ್ಟು ಕ್ವಶನ್ಸ್ ತೆಗಿಬೇಕಂದ್ರೆ ಈಸಿ ಇಲ್ರಿ. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೇನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಇನ್ 2 ಸೆಕ್ಟರ್ ಎಕನಾಮಿ, 2 ವಿಭಾಗಗಳ ಆರ್ಥಿಕತೆಯಲ್ಲಿ ಆದಾಯ ವೃತ್ತಾಕಾರದ ಹರಿವನ್ನು ವಿವರಿಸಿ. ಸ್ಟೇಟ್ and explain any 5 concepts of national income, ರಾಷ್ಟ್ರೀಯ ಆದಾಯದ 5 ಪರಿಕಲ್ಪನೆಗಳನ್ನು ವಿವರಿಸಿ. what are the difficulties in measuring national income, ರಾಷ್ಟ್ರೀಯ ಆದಾಯವನ್ನು ಅಳೆಯುವಲ್ಲಿ ಇರುವ ಅಡಚಣೆಗಳನ್ನು ವಿವರಿಸಿ ಅಂದಂಗದು. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೇನ್ 15 marks ಕ್ವಶನ್ ನೋಡ್ರಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಅಂಡ್ ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಮೆಷರಿಂಗ್ ನ್ಯಾಷನಲ್ ಇನ್ಕಮ್. ಸೊ ಇವು ಮೇ ಬಿ ಇವು ಇಂಥವು ಬರ್ಬೋದು 15 marks ಕ್ವಶನ್ಸ್. ಇನ್ನು 20 marks ಕ್ವಶನ್ ನೋಡ್ರಿ, ಡಿಸ್ಕಸ್ ದ ಕಾನ್ಸೆಪ್ಟ್, ಟೈಪ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇನ್ ಡೀಟೇಲ್. ಸೊ ಇಷ್ಟು ಮಾಡ್ಕೊಂಡ್ರೆ ನೀವು ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು ಅನ್ಕೊಂಡೆ ನಾನು. ನೆಕ್ಸ್ಟ್ ನೋಡ್ರಿ, ಯೂನಿಟ್ ನಂಬರ್ 2 ಕ್ಲಾಸಿಕಲ್ ಮೈಕ್ರೋ ಎಕನಾಮಿಕ್ ಮಾಡೆಲ್ ಅಂತಂದು ಹೇಳಿ ಕೇಳಿದಾರ. ಎಕ್ಸ್ಪ್ಲೇನ್ ಸೇಸ್ ಲಾ ಆಫ್ ಮಾರ್ಕೆಟ್, ಸೇನ ಮಾರುಕಟ್ಟೆ ನಿಯಮವನ್ನು ವಿವರಿಸಿ. ವಾಟ್ ಆರ್ ದ ಅಸಂಪ್ಷನ್ಸ್ ಆಫ್ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಉದ್ಯೋಗದ ಶಾಸ್ತ್ರೀಯ ಸಿದ್ಧಾಂತದ ಊಹೆಗಳು ಯಾವುವು? ಸೊ ಇವು ಇಷ್ಟದವ. ನೆಕ್ಸ್ಟ್ 15 marks ನೋಡ್ರಿ, ಎಕ್ಸ್ಪ್ಲೇನ್ ದ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್. ಎಕ್ಸ್ಪ್ಲೇನ್ ದ ಕ್ಲಾಸಿಕಲ್ ಥಿಯರಿ ಆಫ್ ಇಂಟ್ರೆಸ್ಟ್. ಸೊ ಆರ್ಥಿಕತೆಯ ಸಹಾಯದಿಂದ ಉದ್ಯೋಗದ ಶಾಸ್ತ್ರೀಯ ಸಿದ್ಧಾಂತವನ್ನು ವಿವರಿಸಿ. ಬಡ್ಡಿ ದರದ ಶಾಸ್ತ್ರೀಯ ಸಿದ್ಧಾಂತವನ್ನು ವಿವರಿಸಿ. ಇನ್ನು 20 marks ಕ್ವಶನ್ಸ್ ನೋಡ್ರಿ, ಇದ್ರ ಯಾವ ಬರ್ಬೋದು ಸಾಧ್ಯತೆಗಳು. ಕ್ರಿಟಿಕಲಿ ಇವ್ಯಾಲ್ಯುವೇಟ್ ದ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಕೆನಸೇನಿಯನ್ ಮೈಕ್ರೋ ಎಕನಾಮಿಕ್ ಮಾಡೆಲ್ ಅಂತ ಹೇಳಿ. ವಾಟ್ ಈಸ್ ಇಫೆಕ್ಟಿವ್ ಡಿಮಾಂಡ್, ಎಕ್ಸ್ಪ್ಲೇನ್ ಇಟ್ಸ್ ಕಾಂಪೋನೆಂಟ್ಸ್. ಪ್ರಭಾವಿ ಬೇಡಿಕೆ ಎಂದರೇನು, ಆಧಾರ ಪಟ್ಟಿಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಎವರೇಜ್ ಆ್ಯಂಡ್ ಮಾರ್ಜಿನಲ್ ಪ್ರಾಸ್ಪೆಕ್ಟ್ಸ್ ಟು ಕನ್ಸ್ಯೂಮ್. ಸರಾಸರಿ ಮತ್ತು ಅಂಚು ಉಪಭೋಗ ಪ್ರಮಾಣವನ್ನು ವಿವರಿಸಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ 5 marks ಕ್ವಶನ್ಸ್ ನಿಮಗೆ 10 marks 15 marks ಕೇಳ್ಬೋದು. ಆಮೇಲೆ 15 marks ಕ್ವಶನ್ಸ್ ನಿಮಗೆ 5 marks ಬರ್ಬೋದು. ಅಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ನೀವು ಏನು ಮಾಡ್ತಾರಪ್ಪ ಅಂದ್ರೆ ಒಮ್ಮೆ ಹೆಚ್ಚು ಮಾಡ್ತಾರೆ, ಇನ್ನೊಮ್ಮೆ ಏನಪ್ಪ ಅಂತಂದ್ರೆ ಕಮ್ಮಿ ಮಾಡ್ತಾರೆ, ನೆನ್ಪಿಟ್ಕೊರೋದನ್ನ. ಸೊ ನಿಮಗೆ ಎಲ್ಲ ಕ್ವಶನ್ಸ್ ಇಲ್ಲಿ ಉಲ್ಟಾ ಪಲ್ಟಾ ಬಂದಂಗೂ ಪ್ರಿಪರೇಷನ್ ಇಟ್ಕೊಂಡಿರ್ಬೇಕು. ಸೊ ನಾವು 5 marks ಕೇಳಿದ್ದು ನೀವು 50 marks ಪ್ರಿಪೇರ್ ಮಾಡ್ಕೋರಿ. ಆಮೇಲೆ 50 marks ಕೇಳಿದ್ದು ನೀವು 5 marks ಬರೆಯುವಷ್ಟು ನೀವು 15 marks ಕೇಳಿರುವಂಥ ಕ್ವಶನ್ 5 marks ಬರೆಯುವ ಏನು ಟಫ್ ಇರಂಗಿಲ್ಲ. ಆದರೆ ಇಲ್ಲಿ 5 marks ಕೊಟ್ಟಿರೋಂಥ ಕ್ವಶನ್ ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತೈತಿ 15 marks ಬರ್ಬೇಕಂದ್ರೆ. ಸೊ ಅದನ್ನು ನೋಡ್ಕೊಂಡು ನೀವು ಏನಪ್ಪ ಅಂತಂದ್ರೆ ಸ್ಟಡಿ ಮಾಡಿರಿ. ಇವು ಇಷ್ಟು ಇಂಪಾರ್ಟೆಂಟ್ ಅದಾವ ಟಾಪಿಕ್ಸ್ ನಿಮ್ಗೆ. ಆಮೇಲೆ ಇಷ್ಟು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಈ ನೆಕ್ಸ್ಟ್ ನೋಡ್ರಿ, 5 marks ಕ್ವಶನ್ ಡಿಫೈನ್ ಆ್ಯಂಡ್ ಎಕ್ಸ್ಪ್ಲೇನ್ ಇದಾಗೈತಲ್ಲ. ನೆಕ್ಸ್ಟ್ ನೋಡ್ರಿ, ಡಿಫೈನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಹೂಡಿಕೆ ಕಾರ್ಯವನ್ನು ವಿವರಿಸಿ. 15 marks ಕ್ವಶನ್ಸ್ ನೋಡ್ರಿ, ಎಕ್ಸ್ಪ್ಲೇನ್ ದ ಕೆನಸೇನಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಕೆನೀಸಿಯನ್ ನ ಉದ್ಯೋಗ ಸಿದ್ಧಾಂತವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ MEC ಆ್ಯಂಡ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಟ್. MEC ಅರ್ಥ ಮತ್ತು ಅದನ್ನು ಪ್ರಭಾವಿಸುವ ಅಂಶಗಳನ್ನು ವಿವರಿಸಿ. ಇನ್ನು 20 marks ಕ್ವಶನ್ ನೋಡ್ರಿ, ಯಾವ ಬರ್ಬೋದು ಅಂತ ಹೇಳಿ. ಎಕ್ಸ್ಪ್ಲೇನ್ ದ ಕೆನಸಿಯನ್ ಮಾಡೆಲ್ ಆಫ್ ಇನ್ಕಮ್ ಡಿಟರ್ಮಿನೇಷನ್ ವಿತ್ ಡಯಾಗ್ರಾಮ್. ಆಕೃತಿಯ ಸಹಾಯದಿಂದ ಆದಾಯ ನಿರ್ಧಾರದಲ್ಲಿ ಕೆನಸಿಯನ್ ಮಾದರಿಯನ್ನು ವಿವರಿಸಿ ಅಂತ ಹೇಳಿ. ನೆಕ್ಸ್ಟ್ ಯೂನಿಟ್ ನಂಬರ್ 4 ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಇಲ್ಲಿವರೆಗೂ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಹಂಗೆ ಶೇರ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಎಸ್, ಯಾಕಂದ್ರೆ
ಇಷ್ಟು ಮಾಡ್ಬೇಕಂದ್ರೆ ಭಾಳ ಟೈಮ್ ತೋದಿದೆ. ನಿಮ್ಮ ಸಿಲೆಬಸ್ ನೋಡ್ಕೊಂಡು ಅದ್ರ ಇಂಪಾರ್ಟೆಂಟ್ ಕ್ವಶನ್ ತೆಗೆಯೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾರು ಬೇರೆ ಕಡೆ ಕೇಳಿಲ್ಲ ನಾನು ತೆಗೆದಿರುವಂಥ ಕ್ವಶನ್ಸ್ ಅದಾವ. ನೆಕ್ಸ್ಟ್ ನೋಡ್ರಿ, ಯೂನಿಟ್ ನಂಬರ್ 4, ಥಿಯರಿ ಆಫ್ ಮಲ್ಟಿಪ್ಲಯರ್ ಆ್ಯಂಡ್ ಎಕ್ಸಿಲರೇಟರ್. ಎಕ್ಸ್ಪ್ಲೇನ್ ದ ವರ್ಕ್ ಆಫ್ ಮಲ್ಟಿಪ್ಲಯರ್ ವಿತ್ ಆನ್ ಎಕ್ಸಾಂಪಲ್. ಉದಾಹರಣೆಯೊಂದಿಗೆ ಗುಣಕದ ಕಾರ್ಯವನ್ನು ವಿವರಿಸಿ. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಎಕ್ಸಿಲರೇಟರ್. ಎಕ್ಸಿಲರೇಟರ್ನ ಮಿತಿಗಳನ್ನು ವಿವರಿಸಿ ಅಂತಂದು ಹೇಳಿ ಕೊಟ್ಟಾರ. 15 ಮಾರ್ಕ್ಸ್ ನೋಡ್ರಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಮಲ್ಟಿಪ್ಲಯರ್ ಆ್ಯಂಡ್ ಇಟ್ಸ್ ರೆಲೆವೆನ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಗುಣಕದ ಅರ್ಥ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅದರ ಉಪಯೋಗವನ್ನು ವಿವರಿಸಿ. ಡಿಸ್ಕಸ್ ದ ವರ್ಕಿಂಗ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಎಕ್ಸಿಲರೇಟರ್. ಎಕ್ಸಿಲರೇಟರ್ ಕಾರ್ಯ ಮತ್ತು ಮಿತಿಗಳನ್ನು ವಿವರಿಸಿ. ನೆಕ್ಸ್ಟ್ ನೋಡ್ರಿ 20 ಮಾರ್ಕ್ಸ್. ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಮಲ್ಟಿಪ್ಲಯರ್ ಆ್ಯಂಡ್ ಎಕ್ಸಿಲರೇಟರ್ ವಿತ್ ಸೂಟೇಬಲ್ ಎಕ್ಸಾಂಪಲ್ಸ್. ಗುಣಕ ಮತ್ತು ಎಕ್ಸಿಲರೇಟರ್ ಅನ್ನು ಸೂಕ್ತ ಉದಾಹರಣೆಗಳೊಂದಿಗೆ ಹೋಲಿಸಿ ಮತ್ತು ವ್ಯತ್ಯಾಸಿಸಿ. ನೆಕ್ಸ್ಟ್ ನೋಡ್ರಿ, ಬಿಸ್ನೆಸ್ ಸೈಕಲ್ಸ್, ಇನ್ಫ್ಲೇಷನ್ಸ್ ಆ್ಯಂಡ್ ಪಾಲಿಸೀಸ್. ಸೊ ಏನಪ್ಪ ಅಂದ್ರೆ ನಿಮಗೆ ಯೂನಿಟ್ ನಂಬರ್ 5 ಬರ್ತೀರಿ. ಇಲ್ಲಿಗೆ ಈ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಮಾಡಿರಿ ಫ್ರೆಂಡ್ಸ್. ಏನಪ್ಪ ಸರ್ ಬರೀ ರಿಪೀಟ್ ಹೇಳ್ತಾರೆ ತನಕ ಹೋಗ್ಬೇಡ್ರಿ, ರಿಪೀಟ್ ಹೇಳಬೇಕಾದಿಲ್ಲ. ಯಾಕಂದ್ರೆ ಇಷ್ಟು ಮಾಡಿರ್ತೀವಿ ಅನ್ನೋಬೇಕು. ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್, ಲೈಕ್, ಆಮೇಲೆ ಶೇರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನೆಕ್ಸ್ಟ್ ನೋಡ್ರಿ, ಸ್ಟೇಟ್ ದ ಟೈಪ್ಸ್ ಆ್ಯಂಡ್ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್. ವ್ಯವಹಾರ ಚಕ್ರದ ಬಗೆಗಳು ಮತ್ತು ಹಂತಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾಸ್ ಆಫ್ ಇನ್ಫ್ಲೇಷನ್. ದ್ರವೋತ್ಪತ್ತಿಯ ಕಾರಣಗಳನ್ನು ವಿವರಿಸಿ. ವಾಟ್ ಈಸ್ ಸ್ಟ್ಯಾಗ್ಫ್ಲೇಷನ್. ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಾಮ್ ಇನ್ಫ್ಲೇಷನ್. ಸ್ಥಗಿತ ದ್ರವೋತ್ಪತ್ತಿ ಎಂದರೇನು. ಇದು ದ್ರವೋತ್ಪತ್ತಿಯಿಂದ ಹೇಗೆ ಭಿನ್ನವಾಗಿದೆ. ಸೊ ಪ್ರತಿ ಟೈಮ್ ಇದು ಸ್ಥಗಿತ ದ್ರವೋತ್ಪತ್ತಿ ಅನ್ನುವಾಗೂ ಕೂಡ ನಾನು ಏನು ಮಾಡಿನಪ್ಪ ಅಂತಂದ್ರೆ ಅಲ್ಲೇ ಸ್ಟಾಪ್ ಮಾಡೀನಿ. ಯಾಕಂದ್ರೆ ಅದು ಒಮ್ಮೆ ಸ್ಥಗಿತ ದ್ರವೋತ್ಪತ್ತಿ ಅನ್ನೋದು ಫ್ಲಾಶ್ ಆಗಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ 15 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೇನ್ ದ ಮಾನಿಟರಿ ಥಿಯರಿ ಆಫ್ ಬಿಸ್ನೆಸ್ ಸೈಕಲ್. ವ್ಯವಹಾರ ಚಕ್ರಗಳ ಹಣಕಾಸು ಸಿದ್ಧಾಂತವನ್ನು ವಿವರಿಸಿ. ಎಕ್ಸ್ಪ್ಲೇನ್ ಡಿಮಾಂಡ್ ಪುಲ್ ಆ್ಯಂಡ್ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಬೆಲೆ ಏರಿಕೆ ಕಾರಣವಾದ ಬೇಡಿಕೆಯಿಂದ ಮತ್ತು ವೆಚ್ಚದಿಂದ ಉಂಟಾಗುವ ದ್ರವೋತ್ಪತ್ತಿಯನ್ನು ವಿವರಿಸಿ. ಸೊ 15 ಮಾರ್ಕ್ಸ್ ಕ್ವಶನ್ಸ್ ಆದರೂ. ಇನ್ನು ಲಾಸ್ಟ್ ಕ್ವಶನ್ ಮಾಡಿ ಸ್ಟೂಡೆಂಟ್ಸ್, 20 ಮಾರ್ಕ್ಸ್ ಕ್ವಶನ್ ಐತಿ. ಅದು ಏನಪ್ಪ ಅಂತಂದ್ರೆ ಡಿಸ್ಕಸ್ ದ ಕಾನ್ಸೆಪ್ಟ್, ಕಾಸಸ್, ಇಫೆಕ್ಟ್ಸ್ ಆ್ಯಂಡ್ ಕಂಟ್ರೋಲ್ ಮೆಷರ್ಸ್ ಆಫ್ ಇನ್ಫ್ಲೇಷನ್. ದ್ರವೋತ್ಪತ್ತಿಯ ಅರ್ಥ, ಕಾರಣಗಳು, ಪರಿಣಾಮಗಳು ಮತ್ತು ನಿಯಂತ್ರಣ ಕ್ರಮಗಳನ್ನು ವಿವರಿಸಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಹ್ಯಾವ್ liked the video, subscribed the channel and shared the video with your friends. Remember, for 5 marks you have to write nearly 1.5 page. So if it is for 15 marks, nearly you have to write 3.5 or else 4 marks. And if it is for 20 marks explanation, ನಿಮಗಲ್ಲಿ ಚಾಯ್ಸ್ ಕೊಡ್ತಾರ. ನೀವು ಮ್ಯಾಲೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ, ಪ್ಯಾರಾಗ್ರಾಫ್ನ ಇದನ್ನ ಬಳಸ್ಕೊಂಡು ನೀವು ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಆನ್ಸರ್ ಕೊಡ್ಬೋದು. ಅಥವಾ ಎಕ್ಸ್ಪ್ಲೇನ್ ಮಾಡೋದ್ರಪ್ಪ ಅಂದ್ರೆ ಅದನ್ನು ನೀವು ಮಿನಿಮಮ್ ಇಲ್ಲಾಂದ್ರೆ 5 pages ಹಾಕೋತ್ ಹೋಗ್ಬೇಕಾದೈತಿ. ಸೊ ಇದಿಷ್ಟು ಏನಪ್ಪ ಅಂದ್ರೆ ನಂಗೆ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮದು ಸಿಲೆಬಸ್ ಒಳಗೆ ನೋಡಿನ ಮಾಡಿದೈತಿ. ಎಸ್, ಆಲ್ ದಿ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ಸೊ ಅಕಸ್ಮಾತ್ ಮಾಡೆಲ್ ಕ್ವಶನ್ ಪೇಪರ್ ತಪ್ಪಿದ್ರೂ ಕೂಡ ಏನು ಮಾಡಿರಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಸಿಕ್ಕಾವ. ನಾ ಏನು ತಪ್ಪಿದತ್ತ ಅನ್ನಂಗಿಲ್ಲ. So if there are changes in model question paper also, you have got important questions, nearly around 100 important questions adava my dear students, ನೆನಪಿಟ್ಕೋರಿ. ಸೊ ನಿಯರ್ಲಿ ಅರೌಂಡ್ ಅಟ್ಲೀಸ್ಟ್ 100 ಅಂದ್ರೆ ಒಂದು 70-80 ಅಂದ್ರೆ ಟೋಟಲ್ ಅಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ದಾಗ ಹಿಡಿದ ಅಷ್ಟೇನಪ್ಪ ಅಂತಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಕ್ಕಾವ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ದ ವಿಡಿಯೋ. See you all in the next video.